ಆತ್ಮೀಯರೇ, ಬರ್ನೌಲಿಯ ಸಿದ್ಧಾಂತದ ಆಧಾರದ ಮೇಲೆ 9ನೇ ಚಟುವಟಿಕೆಯನ್ನ ಮಾಡಲಿಕ್ಕೆ ನಾನಿಲ್ಲಿ ವಿಜಯ ಮಹಾಂತೇಶ ವಿದ್ಯಾವರ್ಧಕ ಸಂಘದ ಮಾದರಿಯ ಕನ್ನಡ ಮಾಧ್ಯಮ ಪ್ರೌಢಶಾಲೆಗೆ ಆಗಮಿಸಿದ್ದೇನೆ. ಈ ಒಂದು ಶಾಲೆಯ 4 ವಿದ್ಯಾರ್ಥಿಗಳನ್ನ ನಾನು ಈ ಚಟುವಟಿಕೆಗಾಗಿ ಆಯ್ಕೆ ಮಾಡಿಕೊಂಡಿರುತ್ತೇನೆ. ಆ ವಿದ್ಯಾರ್ಥಿಗಳು ತಮ್ಮ ಹೆಸರು ಮತ್ತು ವರ್ಗವನ್ನ ಹೇಳಲಿದ್ದಾರೆ. ಹೇಳ್ತೇನೆ. ನನ್ನ ಹೆಸರು ಶ್ರೇಯಾ ಕಂಕನಮೇಲಿ. ನಾನು 9ನೇ ವರ್ಗದಿಂದ ಬಂದಿದ್ದೇನೆ. ನನ್ನ ಹೆಸರು ಶಾಂಭವಿ ಮೂರ್ಮಟ್ಟಿ. ನಾನು 9ನೇ ವರ್ಗದಿಂದ ಬಂದಿದ್ದೇನೆ. ನನ್ನ ಹೆಸರು ಪ್ರದೀಪ್ ಪತ್ತಾರ್, 9ನೇ ತರಗತಿ. ನನ್ನ ಹೆಸರು ರಾಜು ಹಿರೇಮಠ್. ನಾನು 9ನೇ ತರಗತಿಯಿಂದ ಬಂದಿದ್ದೇನೆ. ಓಕೆ, ವೆಲ್ಕಮ್ ಡಿಯರ್ ಸ್ಟೂಡೆಂಟ್ಸ್. ನಾನೀಗ ನಿಮ್ಮ ಕೈಯಲ್ಲಿ ಒಂದು ಪ್ಲಾಸ್ಟಿಕ್ ಬ್ಯಾಗನ್ನು ಕೊಟ್ಟಿದ್ದೇನೆ. 10 ಸೆಕೆಂಡ್ಗಳವರೆಗೆ ಸಮಯಾವಕಾಶವನ್ನು ನಾನು ನಿಮಗೆ ಕೊಡ್ತೇನೆ. ಆ 10 ಸೆಕೆಂಡ್ಗಳಲ್ಲಿ ನೀವು ಆ ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಗಾಳಿಯನ್ನು ಊದಬೇಕು. 10 ಸೆಕೆಂಡ್ ಆದ ನಂತರ ಸ್ಟಾಪ್ ಅಂತ ಹೇಳ್ತೇನೆ. ಸ್ಟಾಪ್ ಅಂತ ಹೇಳಿದ ತಕ್ಷಣ ಆ ಬ್ಯಾಗಿನ ಬಾಯಿಯನ್ನ ಗಟ್ಟಿಯಾಗಿ ಹಿಡ್ಕೊಂಡು ಬಿಡ್ರಿ. ರೆಡಿ? 1 2 3 ಸ್ಟಾರ್ಟ್. 1 2 3 4 5 6 7 8 9 10 ಸ್ಟಾಪ್. ಏನ್ ಹೆಸರು? ಶ್ರೇಯಾ ಕಂಕನಮೇಲಿ. ಶ್ರೇಯಾ ಕಂಕನಮೇಲಿ ಅವರು ಇಷ್ಟು ಗಾಳಿಯನ್ನ ಈ ಬ್ಯಾಗ್ನಲ್ಲಿ ತುಂಬಿದ್ದಾರೆ. ಥ್ಯಾಂಕ್ ಯು. ನಿನ್ನ ಹೆಸರು ಪುಟ? ಶಾಂಭವಿ ಮೂರ್ಮಟ್ಟಿ ಅವರು ಈ ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಇಷ್ಟು ಗಾಳಿಯನ್ನ ತುಂಬಿದ್ದಾರೆ. ವೆರಿ ಗುಡ್. ನಿನ್ನ ಹೆಸರು ಪುಟ? ಪ್ರದೀಪ್ ಪತ್ತಾರ್ ಅವರು ಈ ಒಂದು ಪ್ಲಾಸ್ಟಿಕ್ಕಿನ ಬ್ಯಾಗ್ನಲ್ಲಿ ಇಷ್ಟು ಗಾಳಿಯನ್ನ ತುಂಬಿರುತ್ತಾರೆ. ವೆರಿ ಗುಡ್ ಪ್ರದೀಪ್. ನಿನ್ನ ಹೆಸರು ಪೈ? ರಾಜು ಹಿರೇಮಠ ಅವರು ಈ ಒಂದು ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಇಷ್ಟು ಗಾಳಿಯನ್ನ ತುಂಬಿರುತ್ತಾರೆ. ಈಗ ನಾನು ಒಂದು ಪ್ಲಾಸ್ಟಿಕ್ ಬ್ಯಾಗನ್ನು ತಗೊಂಡು ಇದರಲ್ಲಿ ಗಾಳಿಯನ್ನ ಊದಿ ತೋರಿಸ್ತೇನೆ. ಯಾರಾದರೂ 10 ಎಣಿಸ್ರಿ. ಪ್ರದೀಪ್ ಎಣಿಸ್ಬೇಕು. ಹಾ, 1 2 ಅಂತ ಹೇಳ ಸಾಕು. ಓಕೆ, ಕೇವಲ 2 ಸೆಕೆಂಡ್ನಲ್ಲಿ ಈ ಬ್ಯಾಗ್ನಲ್ಲಿ ನಾನು ಗಾಳಿಯನ್ನ ಪೂರ್ತಿಯಾಗಿ ತುಂಬಿಸಿದೆ. ಹೌದಾ? ಓಕೆನಾ? ಎಸ್. ಇದರ ಹಿಂದಿರ್ತಕ್ಕಂತಹ ವೈಜ್ಞಾನಿಕ ಕಾರಣ ಏನು ಅಂತಂದ್ರೆ, ಬರ್ನೌಲಿಯ ಸಿದ್ಧಾಂತದ ಪ್ರಕಾರ ಗಾಳಿ ಅಥವಾ ದ್ರವ ಇವುಗಳ ವೇಗ ಹೆಚ್ಚಾತು ಅಂತಂದ್ರೆ ಒತ್ತಡ ಕಡಿಮೆ ಆಗ್ತದ. ವೇಗ ಹೆಚ್ಚಾದಂತೆ ಒತ್ತಡ ಕಡಿಮೆಯಾಗುತ್ತದೆ. ಇದು ಬರ್ನೌಲಿಯ ತತ್ವ. ಅರ್ಥ ಆಯ್ತು? ಎಸ್. ನಾನಿಲ್ಲಿ ಗಾಳಿಯನ್ನ ಊದಿದಾಗ ವೇಗ ಜಾಸ್ತಿ ಆಯ್ತು. ವೇಗ ಜಾಸ್ತಿ ಆದಾಗ ಅಕ್ಕಪಕ್ಕದಲ್ಲಿ ಏನಾಯ್ತು? ಒತ್ತಡ ಕಡಿಮೆ ಆಯ್ತು. ಒತ್ತಡ ಕಡಿಮೆ ಆಗುವುದರಿಂದ ನಾನು ಅಂತರದಿಂದ ಊದಿನಿ. ಇದ್ರೊಳಗೆ ಬಾಯಿ ಇಟ್ಟು ನಾವು ಊದಿಲ್ಲ. ಅರ್ಥ ಆಗ್ತಿಲ್ಲ? ಬಾಯಿ ಇಟ್ಟು ಊದಿದ್ರೆ ಆಗಂಗಿಲ್ಲ. ಸ್ವಲ್ಪ ಡಿಸ್ಟನ್ಸ್ ನಲ್ಲಿ ಅಂತರದಲ್ಲಿ ನಾನು ಊದಿದಾಗ ವೇಗ ಹೆಚ್ಚಿಗಾಗುತ್ತೆ, ಗಾಳಿದು ಒತ್ತಡ ಏನಾಗುತ್ತ? ಕಡಿಮೆ ಆಗುತ್ತ. ಸೊ ಅವಾಗ ಏನಾಗುತ್ತ ಅಂತಂದ್ರೆ ಹೆಚ್ಚಿನ ಒತ್ತಡದ ಪ್ರದೇಶದಿಂದ ಕಡಿಮೆ ಒತ್ತಡದ ಪ್ರದೇಶದ ಕಡೆಗೆ ಗಾಳಿ ನುಗ್ಗುತ್ತದ. ನಾವು ಊದಿದ ಗಾಳಿ, ಹೊರಗಿನ ಗಾಳಿ ಎರಡೂ ಇದ್ರೊಳಗ ಸೇರ್ಕೊಂಡ್ ಬಿಡ್ತಾವ. ಲಘುನ ಇದೇನಾಗುತ್ತಾ? ತುಂಬುತ್ತಾ. ಅರ್ಥ ಆಯ್ತಾ? ಇದು ವೇಗ ಹೆಚ್ಚಾದಂಗ ಒತ್ತಡ ಕಡಿಮೆ ಆಗ್ತದ. ಇದು ಬರ್ನೌಲಿಯ ಪ್ರಿನ್ಸಿಪಲ್. ಇನ್ನೊಂದ್ಸಲ ನೀವು ಊದ್ರಿ, ಅಂತರದಲ್ಲಿ ಇಟ್ಕೊಂಡು ಊದ್ರಿ,
2 ಸೆಕೆಂಡ್ನೊಳಗೆ ಅದು ಫಿಲಪ್ ಆಗುತ್ತಾ? ಎಸ್, ರೆಡಿ, 1 2 3 ಸ್ಟಾಪ್. ಎಸ್, ನೋಡ್ರಿ ಎಲ್ಲರೂ ನಿಮ್ಮ ಬ್ಯಾಗ್ನಲ್ಲಿ ಮೊದಲಿಗಿಂತ ಹೆಚ್ಚಿನ ಪ್ರಮಾಣದ ಗಾಳಿಯನ್ನ ತುಂಬಿದ್ರಿ. ಸಕ್ಸಸ್ ಆತಾ? ಓಕೆನಾ? ಎಸ್, ಥ್ಯಾಂಕ್ ಯು ಆಲ್. ಈ ಒಂದು ಚಟುವಟಿಕೆಯನ್ನ ಮಾಡಲಿಕ್ಕೆ ನಮ್ಮ ವಿಜಯ ಮಹಾಂತೇಶ ವಿದ್ಯಾವರ್ಧಕ ಸಂಘದ ಆಡಳಿತ ಮಂಡಳಿಯವರು ಅವಕಾಶವನ್ನ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ಹಾಗೂ ಮಾದರಿಯ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯ ಗುರುಗಳಾದಂತಹ ಶ್ರೀಯುತ MI ರೋಣರ್ ಸರ್ ಅವರಿಗೆ ಹಾಗೂ ಈ ಶಾಲೆಯ ಎಲ್ಲ ಸಿಬ್ಬಂದಿಗಳಿಗೆ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರಿಗೆ ಅನಂತ ಧನ್ಯವಾದಗಳು.